ದೇವೇಂದ್ರ ಅಂದುಕೊಂಡಿದ್ದೇವೆ. ಹೊರಟು ಬಂದಂತಹ ಕಾರ್ಯಕಾರಣಗಳು ಧರಣಿ ಬಾಲಕ ಕೇಳು. ವೇಗವಂತ ಪರ್ವತವನ್ನು ಸೇರಿ ಶತ ಯಾಗಗಳನ್ನು ಮಾಡಿದ ಕಾರಣ ದೇವೇಂದ್ರನಾಗಿ ಮೆರೆಯುತ್ತಿದ್ದೇನೆ. ದೇವಲೋಕದ ಸುವಸ್ತುಗಳನ್ನು ನೋಡಬಾರದೆ ಕಾಮಿಸಿದಂತೆ ಸಿಗುವಂತಹ ಕಾಮಧೇನು, ಕಲ್ಪಿಸಿದನ್ನು ಒದಗಿಸಿಕೊಡುವಂತಹ ಕಲ್ಪವೃಕ್ಷ, ಹಾಗೆ ಚಿಂತೆಯನ್ನು ದೂರ ಮಾಡುವಂತಹ ಚಿಂತಾಮಣಿ. ಅಷ್ಟು ಮಾತ್ರವಲ್ಲ, ಏರುವುದಕ್ಕೆ ಐರಾವತ, ವಿಹರಿಸುವುದಕ್ಕೆ ಮೇರು ಪರ್ವತ, ಹಾಗೆಯೇ ರಂಬೆ, ಊರ್ವಶಿ, ಮೇನಕೆ ಮೊದಲಾದವರ ಸಂಭ್ರಮಗಳ ನಾಟ್ಯ. ಅಷ್ಟು ಮಾತ್ರವಲ್ಲ, ಜಿಜ್ಞಾಸುಗಳಿಗೆ ಉತ್ತರಿಸುವಂತಹ ಕಾರ್ಯಕ್ರಮ, ಹಾಗೆ ಅವರವರ ಅಭಿರುಚಿಗೆ ತಕ್ಕ ಹಾಗೆ ಕಾರ್ಯಕ್ರಮವನ್ನು ನಿಯೋಜಿಸಿದ್ದೇವೆ. ಆದರೆ ಸಮಸ್ಯೆ ಇದಲ್ಲ. ನನ್ನವರಾದಂತಹ ಸುಮಾನಸರೊಂದಿಗೆ ಮಾತನಾಡಬೇಕಾಗಿದೆ. ಓ ಸುಮನಸರೇ, ಸುಮನಸರು ಕೇಳಿದ್ದೀರೆ, ಸುಮನಸರು
ಲಭಿಸುವುದು ಆದರ ಖಳರುದಾಯಾದ ಮತ್ಸರದಿಂದ ಆದರ ಖಳರುದಾಯಾದ ಮತ್ಸರದಿಂದ ಹಾದಿ ಬರುವಡಿಗಳಿಗೆ ಹಾದಿಯೇನಿದಕ್ಕೆ ಹಾದಿ ಬರುವಡಿಗಳಿಗೆ ಹಾದಿಯೇನಿದಕ್ಕೆ ಸುಮನದರು ಕೇಳಿದಿರೇ ಅಯ್ಯ ಸುಮನಸರೇ, ರಾಜಕೀಯ ದೃಷ್ಟಿಯಲ್ಲಿ ದಿಕ್ಕುಗಳಲ್ಲಿ ಕುಳಿತುಕೊಂಡು ಸಂಪೂರ್ಣ ಸಹಕಾರವನ್ನು ಕೊಡುತ್ತಿದ್ದೀರಿ. ಆದರೆ ನಿಮ್ಮಲ್ಲಿ ಒಂದು ಮಾತನ್ನು ಹೇಳಬೇಕಾಗಿದೆ. ಓ ಸುಮನಸರೇ, ನಿಮ್ಮ ಮಾತುಗಳು ಸಕ್ಕರೆಯನ್ನು ಹುಡುಕಿಕೊಂಡು ಇರುವೆಗಳು ಬಂದ ಹಾಗೆ ನಮ್ಮವರಾದಂತ ದಾನವರು ದೇವಲೋಕಕ್ಕೆ ದಾಳಿಯನ್ನು ಮಾಡುತ್ತಾರೆ. ಅವರನ್ನು ಗೋವಿಂದನ ಅನುಗ್ರಹದಿಂದ ಹೊರತೋಡಿಸಿದ್ದೇವೆ. ಆದರೆ ಇನ್ನು ಮುಂದೆ ಬಂದರೆ ನೀವೇನು ಮಾಡುವಿರಿ? ಸುರಬಲ ಲಲಿತಯ್ಯ ಆದ್ದರಿಂದ ಅದೆಷ್ಟೇ ದುಷ್ಟರು ಬಂದರೂ ಕೂಡ ಅಗ್ನಿಯಾದ ನಾನು ಅವರನ್ನು ಕ್ಷಣ ಮಾತ್ರ ಸುರಪಾಲ ವಾಯುವಾದಂತಹ ನಾನು ಎಂದಂತಹ ಕಳ್ಳರು ಎಷ್ಟೇ ವೇಗದಲ್ಲಿ ಬಂದರೂ ಕೂಡ ಕ್ಷಣ ಮಾತ್ರದಲ್ಲಿ ಅವರನ್ನು ಗಾಳಿಯಲ್ಲಿ ಬಲು ಸಂತೋಷವಾಯಿತು. ಬಲು ತೋಷವಂತೇನ ನೀವಿಲ್ದ ನುಡಿಗೆ ಬಲು ತೋಷವಂತೇನ ನೀವಿಲ್ದ ನುಡಿಗೆ ಕಲಿಗಳು ನಿತ್ಯ ಸಂಗರದೊಳಗೆ ಕಳರ ಭೀತಿಯು ನಮಗೆಳೆದಿಲ್ಲ ಕಳರ ಭೀತಿಯು ನಮಗೆಳೆದಿಲ್ಲ ನಳಿನ ನಮನ ದಯವಿರುವುದು ಸುಳ್ಳಲ್ಲ
ಭಟರ ಪರೀಕ್ಷಿಸಿ ಬಿತ್ತರಿಸಿದ. ಬಳಿ ಬಳಿ ರಾಕ್ಷಸಗಳೋದ್ಧಾರಕ ಇರುವಂತಹ ಸ್ಥಳ ಭೌಮಾಸುರನೆಂದುಕೊಂಡಿದ್ದೇವೆ. ಹೊರಟು ಬಂದಂತಹ ಕಾರ್ಯಕಾರಣ
ಎಂಬವರಗಳಲ್ಲಿ ಪಡೆದಿರಲು ದಾನವನು ಒಡವಿ ಪಾಲನೆಲ್ಲ ಪಡಿದು ಸಂಗ್ರಾಮದಲ್ಲಿ ಬಳಿಕ ಓಂ ನಮೋ ಶಂಕರ. ಕಾಪಾಡು ತಂದೆ ಕಾಪಾಡು. ಎಂದಿನಂತೆ ಇಂದು ಕೂಡ ನಿತ್ಯ ವಿಧಿಗಳನ್ನು ಪೂರ್ಣಗೊಳಿಸಿ ಸಭಾಸ್ಥಾನವನ್ನು ಅಲಂಕರಿಸಿದ್ದೇನೆ. ನನ್ನ ಜನನ ನನ್ನ ತಂದೆ ತಾಯಿ ಯಾರೆಂಬುದಾಗಿ ನೋಡುವುದಾದರೆ ಆಕಾಶದಿಂದ ಭೂಮಿಗೆ ಬಿದ್ದಂತಹ ಪಿಂಡ ನಾನು. ಗುರುವರ್ಯರ ಆಶೀರ್ವಾದದಿಂದ ಅವರ ದಯೆಯ ಮೂಲಕವಾಗಿ ಒಳ್ಳೆಯ ಸ್ಥಾನಮಾನವನ್ನು ಪಡೆದಿದ್ದೇನೆ. ಪ್ರಸ್ತುತ ಪ್ರಾಜ್ಯೋತಿಷಪುರವನ್ನು ಭದ್ರವಾಗಿ ಕಟ್ಟಿಕೊಂಡಿದ್ದೇನೆ. ಇಲ್ಲಿಯ ಭೂಪಾಲಕರನ್ನು ವಾದಿಸಿದ ಕಾರಣ ನರಕಾಸುರನಾದರೂ ವೀರಭೌಮಾಸುರನೆಂದು ಕೊಂಡಾಡುತ್ತಾರೆ. ನಮ್ಮ ಪುರವನ್ನು ನೋಡಬಾರದೆ ಜಲದುರ್ಗ, ಗಿರಿದುರ್ಗ, ವನದುರ್ಗಗಳೆಂಬ ಮೊದಲಾದ ಪ್ರಾಕೃತಿಕ ದುರ್ಗಗಳನ್ನು ನಿರ್ಮಿಸಿದ್ದೇನೆ. ಅಷ್ಟು ಮಾತ್ರವಲ್ಲ, ಸಕಲ ಭದ್ರತೆಗೆ ಬೇಕಾಗಿ ಮುರನ 6,000 ಪಾಶವನ್ನು ಬಂಧಿಸಿದ್ದೇನೆ. ಇಷ್ಟು ಮಾಡಿದ ನಾನೇನು ಸಾಮಾನ್ಯನೇ? ಖಂಡಿತವಾಗಿಯೂ ಅಲ್ಲ. ಜಗತ್ ಸಂಭವನಿಂದ ವರವೊಂದನ್ನು ಪಡೆದಿದ್ದೇನೆ. ಪಡೆದ ತಂದೆ ತಾಯಿಗಳಲ್ಲದೆ ಬೇರೆ ಯಾರಿಂದಲೂ ಮರಣ ಬಾರದೆಂಬುದಾಗಿ. ನನಗೆ ಆಡಿದ ತಂದೆ ತಾಯಿಗಳು ಯಾರು ಅಂತವೇ ಗೊತ್ತಿಲ್ಲ. ಅಲ್ಲ, ಗೊತ್ತಾದ್ರು ಅವರು ಮುಂದೆ ಬಂದ್ರು ನನ್ನನ್ನು ಕೊಲ್ಲಿಕುಂಟ. ಹಾಗಾಗಿ ನಾನು ಅಜರಾಮರನಾಗಿದ್ದೇನೆ. ಆದರೆ ಸಂತೋಷದಿಂದ ಆಳ್ವಿಕೆ ಮಾಡುವಂತ ಕಾಲದಲ್ಲಿ ಒಂದರಲ್ಲ ನಾರದರು ಅವರಾಡಿದ ಮಾತೇನೋ ನನ್ನ ಸೆರೆಮನೆಯಲ್ಲಿ ಇದ್ದರು ಅವರಲ್ಲಿ ಒಬ್ಬರು ನನಗೆ ಸರಿ ಹೊಂದುವುದಿಲ್ಲ ಎಂಬುದಾಗಿ. ನನಗೆ ಸರಿ ಹೊಂದುವಂತಹ ಸ್ತ್ರೀ ದೇವೇಂದ್ರನ ಮಾಡಿದ ಸಚಿನ್ರು. ಒಳ್ಳೇದಾಯ್ತಲ್ಲ, ಒಂದು ಕಲ್ಲಿಗೆ 2 ಪಕ್ಷಿ ಬಿತ್ತಂತಾಯ್ತು. ತಡ ಮಾಡುದು ಸರಿಯಲ್ಲ. ದೇವಲೋಕದ ಮೇಲೆ ದಾಳಿ ಮಾಡ್ಲಿಕ್ಕಿದೆ. ಯಾರಲ್ಲಿ ನಮ್ಮವರು ಬರಲಿ ಕಡೆಗೆ. ಕರೆಯುವುದಕ್ಕೆ ಬಲವಾದ ಕಾರಣ ಹೊಂದಿದೆ. ದೇವಲೋಕದ ಮೇಲೆ ದಾಳಿ ಮಾಡಲಿಕ್ಕುಂಟು. ಹಾಗಾಗಿ ನಿಮ್ಮ ವಾಹನವನ್ನು ಏರಿಕೊಳ್ಳಿ, ನಿಮ್ಮ ಆಯುಧವನ್ನು ಧರಿಸಿಕೊಳ್ಳಿ. ನಡೆಯಲಿ ನಮ್ಮ ಸೇನೆ ಮುಂದೆ.
ನಮಗೆ ಅಧಿಕಾರದ ವಂಚನೆಯನ್ನು ಮಾಡಿ ನಮಗೆ ಮೋಸವನ್ನು ಮಾಡಿದ್ದೀರಿ. ಒಳ್ಳೆಯ ಮಾತಿನಲ್ಲಿ ಸ್ವರ್ಗವನ್ನು ನಮಗೆ ಬಿಟ್ಟುಕೊಟ್ಟರೆ ಸರಿ, ಇಲ್ಲವಾದರೆ ನುಂಗಿ ನೀರು ಕುಡಿಯುತ್ತೇವೆ. ಸುರಪಲಿಂಗವನೇ ನೀನು ಸುರಪಲಿಂಗವನೇ ನೀನು ಗಜವಡಲಿ ತುಳಕೈದ ಬಹು ಸಹಸನು ಹಿರಿಯ ಕವಿತು ದೀಕ್ಷಣೆ ನಿನ್ನನ್ನು ತರುವೆನು. ಏನಲ್ಲ ಐರಾವತನ್ನು ಏರಿ ವಜ್ರಾಯುಧನ ಹಿಡಿದಿ ಒಂದೇ ಅಲ್ಲ ಜಂಬಾರಿ ಹೌದು. ನಿನಗಾಗೆ ಕಾಯ್ತಾ ಇದ್ದೆ. ಹಾ ಬಹಳ ಸಂತೋಷವಾಯ್ತು. ಹಾ ದೇವೇಂದ್ರನೆಂಬ ಹಾಗೆ ಅಹಂಕಾರದ ದೇವಲೋಕದಲ್ಲಿ ಇದೆಯಲ್ಲ, ಹೌದು. ನಮಗೆ ಮೋಸ ಮಾಡಿ ಅಮೃತವನ್ನು ನೀವು ಅನುಭವಿಸುತ್ತೇ ಇರುವಿರಿಲ್ಲ. ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಯಾರು ಇಲ್ಲೆಂಬುದಾಗಿ ಭಾವಿಸಿದ್ಯಾ? ಇದೋ ನೋಡು, ಹೋಮಾಸುಳಿನ ಮುಂದೆ ನಿಂತಿದ್ದೇನೆ. ಮರ್ಯಾದೆಯಲ್ಲಿ ನಿನ್ನ ಸಚಿಯನ್ನು ಬಿಟ್ಟುಕೊಟ್ಟರೆ ಸಾರಿ, ಇಲ್ಲದಿದ್ದರೆ ಮಾಡೋಣ ಅಂತೆ. ನೂರು ಯಾಗದ ಫಲದಲ್ಲಿ ನೂರು ಯಾಗದ ಫಲದಲ್ಲಿ ದೊರಕಿದೆ ಭಾರತರ ಭಾಗ್ಯದಲ್ಲಿ ಕುಣಿಮುಖದಳುತ್ತ ಬದಲಿ ಹೋಗುಬಳ್ಳು ಬೆಳತಾಯ ಎಲ್ಲ ದಾನವ ಏನಿಲ್ಲ. ಸಾಹಸದಿಂದ ಸಿರಿಲೋಕಕ್ಕೆ ಬಂದೆಯಾ? ಹಾ, ಬಂದ ಹಾಗೆ ಹಿಂದೆ ಹೋಗು. ಇಲ್ಲವಾದರೆ ದೇವಲೋಕದ ವಸ್ತುಗಳನ್ನು ನೋಡಿಕೊಂಡು ಅದೆಷ್ಟೋ ದಾನವರು ಬಂದಿದ್ದಾರೆ. ಹಾ, ಅವರನ್ನು ದೇವರ ದಯೆಯಿಂದ ಬದಿಸಿದ್ದೇನೆ. ದೇವಲೋಕ ನಿನಗೆ ಸಿಕ್ಕದು, ಸಿಕ್ಕಿದರೂ ದಕ್ಕದು. ಬಂದ ಹಾಗೆ ಹಿಂದೆ ಹೋಗು. ಅಲ್ಲ, ನಿನ್ನ 100 ಯಾಗವು ನನ್ನ ಪರಾಕ್ರಮ ನೋಡೇ ಬಿಡೋಣ.
ಆಗ್ತಾ ಉಂಟು. ನಿಮ್ಮ ಪರಾಕ್ರಮದಿಂದ ಯುದ್ಧವನ್ನು ಗೆದ್ದಿದ್ದೇನೆ. ತುಂಬಾ ಆಯಾಸಗೊಂಡಾಗೆ ಕಾಣ್ತಾ ಇದ್ದೀರಿ. ಒಳಗಿದ್ದುಕೊಳ್ಳಿ, ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಹಾಗೆಯೇ ಯುದ್ಧದಲ್ಲಿ ಗೆದ್ದದ್ದನ್ನು ಮೂರು ಲೋಕಕ್ಕೂ ಪ್ರಚಾರ ಮಾಡಬೇಕಲ್ಲ. ಯಾರಲ್ಲಿ ಡಂಗೂರ ಭಟ್ಟ ಬರಲಿ ಕಡೆಗೆ. ಹಾ ಹೇಳು ಹೇಳು ಸ್ವಾಮಿಯೇ. ಹಾ ಹರಕಾಸು. ಹಾ ಒಡೆಯ, ಅವಸರದಿಂದ ನನ್ನನ್ನು ಕರೆದಿದ್ದೀನಿ. ಹೌದು, ಕರೆದಂತ ವಿಷಯದರೆ ಏನು? ಈಗ ವಿಷಯ ಗೊತ್ತಿಲ್ವಾ? ಇಲ್ಲ. ದೇವಲೋಕವನ್ನು ಗೆದ್ದಾಗಿದೆ. ಹೌದಾ? ಹಾ, ಅದಕ್ಕೆ ನಾನೇನು ಮಾಡಬೇಕು? ಅದಕ್ಕೆ ನೀನು ಮೂರು ಲೋಕಕ್ಕೆ ಇದನ್ನು ಪ್ರಚಾರ ಮಾಡಬೇಕಲ್ಲ. ಪ್ರಚಾರ? ಹಾ ಆಯ್ತಪ್ಪ. ಹಾ, ನಾನೇನು ನನ್ನ ಖಾತೆಯನ್ನು ಬದಲಾವಣೆ ಮಾಡುತ್ತೀರಾ ಅಂದುಕೊಂಡೆ. ಖಾತೆಯಲ್ಲಿ ಬದಲಾಗ್ಲಿಲ್ಲ ಮಾರ. ಹಾ. ಬದಲಿಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ. ಆಯ್ತು. ಹಾ, ಹಾಗಾದ್ರೆ ನಾವು ಡಂಗೂರ ಸಾರು. ಡಂಗೂರ ಸಾರ್ಬೇಕು. ನಮ್ಮ ಈ ಟಿವಿಯಲ್ಲಿ ಡಂಗೂರ ಸಾರುವ. ಈ ಟಿವಿಯ ಈ ಟಿವಿಯಲ್ಲಿ ಈ ಟಿವಿಯಲ್ಲಿ ಆ ಟಿವಿಯಲ್ಲಿ ಡಂಗೂರ ಸಾರುವ. ನೀನು ಟಿವಿಯನ್ನೊಮ್ಮೆ ನೋಡ್ಬೇಕಲ್ಲ. ನೋಡಿ ನೀವೀಗ. ಹಾ ಹೋಗ್ತಾನೆ. ಹಾ, ಹೋಗು. ಹಾ, ಡಂಗೂರ ಸಾರ್ಲಿಕ್ಕೆ ಗಂಟೆ ತರ್ಲಿಕ್ಕೆ ಮರ್ತೋಯ್ತು. ಗಂಟೆ ಅಂತ ಇವರಿದ್ದಾರಲ್ಲ. ಹಾಗಾದ್ರೆ ಏನು ನಮಸ್ಕಾರ. ನಮಸ್ತೆ. ನಿಮ್ಮದೊಂದು ಕೆಲಸ ಆಗ್ಬೇಕಿತ್ತು. ಏನು ಕೆಲಸ? ನಿಮ್ಮ ಗಂಟೆ ಬೇಕಿತ್ತು. ಜಾಗ ಅದೇ ಜಾಗ್ರತೆ ಬೇಕಿತ್ತು. ಅದು ಒಟ್ಟುದು. ಅದೇ ತಗೊಂಡಿರ್ತೇನೆ. ಸರಿ. ನಾ ಸಾರ್ತೇನೆ. ಹಾ, ಸಾರು. ಅಷ್ಟೇನು ಗೊತ್ತಿಲ್ಲ, ನಾನು ಸ್ವಲ್ಪ ಹೊಸತ್ತಿಲ್ಲಿ. ಆಯ್ತು ಮಾರ. ಕೇಳಿ ಕೇಳಿ ಕೇಳಿ, ಅಣ್ಣಂದಿರೇ, ಅಕ್ಕಂದಿರೇ, ಅಜ್ಜಂದಿರೇ, ಅಜ್ಜಿಯಂದಿರೇ, ಮಾವಂದಿರೇ, ಮಾಮಿಯಂದಿರೇ. ಎಂತ? ಅದೇ ಎಲ್ಲರಿಗೂ ಸಕುಟುಂಬವಾಗಿ ಹೇಳು. ಎಲ್ಲರಿಗೆ ಸಟುಕು ಹಾಗೆಲ್ಲ ಮರೆ. ಸಕುಟುಂಬ ಸಟುಕುಂಬ ಸಕುಟುಂಬ ಸಕುಟುಂಬವಾಗಿ ಎಲ್ಲರಿಗೂ ಇವತ್ತು ನಾನು ನಿಮಗೊಂದು ವಿಷಯವನ್ನು ತಂದಿದ್ದೇನೆ. ಇನ್ನು ಮುಂದೆ ನಾನು ಹೇಳಿದಾಗೆ ಕೇಳಬೇಕು. ವಿಷಯ ಅಂತ ಗೊತ್ತುಂಟ? ಮೂರು ಲೋಕಕ್ಕೂ ನಮ್ಮೊಡನೆ ಅರಸ. ಅವನ ಮಾತನ್ನು ನೀವೆಲ್ಲರೂ ಕೇಳಬೇಕು. ನೀವು ದೇವಸ್ಥಾನಕ್ಕೆ ಹೋಗುವುದನ್ನು ಬಿಟ್ಟು ಬಿಡಿ. ಹಣ್ಣುಕಾಯನ್ನು ತನ್ನಿ ಅವನ ಮಂಡೆಗೆ ಬಡಿ. ಎಂತ ಒಮ್ಮೆಲೆ ತೆಗೆಯುವ ಅಂದಾಜ? ನಿಮ್ಮನ್ನು ನಾನು ತೆಗಿಲಿಕ್ಕೆ ಉಂಟ? ಮತ್ತೆ ಸ್ವಲ್ಪ ದಿನದಲ್ಲಿ ನೀವೇ ಹೋಗುದಿಲ್ವಾ? ಆ ಹಣ್ಣುಕಾಯನ್ನು ಬಂದು ನಿಮಗೆ ಇಡ್ಬೇಕು. ಹಾಗೆ ಅದನ್ನು ಸರಿಯಾಗಿ ಹೇಳು. ಹಣ್ಣುಕಾಯನ್ನು ತಂದಿಡ್ಬೇಕು. ಇನ್ನು ಮುಂದಕ್ಕೆ ಸೂರ್ಯ ಹುಟ್ಟುವುದಾದರೂ ನಮ್ಮೊಡೆಯನ ಅಪ್ಪನೇ ಬೇಕು. ಸೂರ್ಯ ಮುಳುಗುವುದಾದರೂ ನಮ್ಮೊಡೆಯನ ಅಪ್ಪನೇ ಬೇಕು. ಚಂದ್ರನಿಗೂ ಕೂಡ ಹಾಗೆ. ಗೊತ್ತಾಯ್ತಲ್ಲ? ಖಾಲಿ ತಲೆ ಆಡಿಸಿದ್ರೆ ಆಗ್ಲಿಕ್ಕಿಲ್ಲ, ಅರ್ಥ ಆಗ್ಬೇಕು. ನಾನು ಅದಕ್ಕೆ ಇನ್ನೊಂದು ಭಾಷೆಯಲ್ಲಿ ಸಾಕು. ಆಗ್ಲಿಲ್ವಾ? ಇಲ್ಲ, ಇನ್ನೊಂದು ಭಾಷೆ ಉಂಟು. ಹೇಳು. ಕೇಳೆ ಕೇಳೆ ಕೇಳೆ. ಅದ್ಯಾವ ಭಾಷೆ? ನಿಮಗೀಗ ಅರ್ಥ ಆಯ್ತಾ? ಇಲ್ಲ. ಮತ್ತೆ ನೀವೆಂತಕ್ಕೆ ಕೇಳಿ? ಮತ್ತೆ ಯಾವ್ಯಾವ ಭಾಷೆಯಲ್ಲಿ ಹೇಳಿದ್ರೆ? ಇಲ್ಲಿ ಆ ಭಾಷೆಯವರಿದ್ದಾರೆ. ಹೌದಾ? ಇದು ತೌಲವ ಭಾಷೆ. ಓಹೋ, ಹಾಗಾದ್ರೆ ಹೇಳು. ಕೇಳೆ 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 ನಿಗ್ಲಾಗ ಮಾತೆರೆಗ್ಲ ಯಾನೊಂಜಿ ವಿಷಯನ ಕಾಣತ್ತೆ. ನನ್ನರ್ಥ ಬುಕ್ಕ ಈ ಮೂಜು ಲೋಕದ ಬೇನೆ ಅರೆಸಿ ಪನ್ನ ಪಾತೆರನ ಮಾತೆರ್ಲ ಕೇಳೋಡು ಕೇಂದ್ರ ಜಾರ್ ನಾಜ ಗೆಪ್ಪುಗು ರಟ್ಟು ಮೂರು ಗೊತ್ತಾಂಡತ್ತ ಖಾಲಿ ಖರೆ ಆಟಾಂಡ ಎಂಚಿನ ಗೊತ್ತಾಂಡತ್ತ. ಆಗಿಲ್ವಾ? ಇಲ್ಲ, ಇನ್ನೊಂದು ವಿಶೇಷವಾದ ಗಂಗೂರ ಸಾರ್ಲಿ. ವಿಶೇಷವಾದದ್ದು? ಹಾಡು. ಮತ್ತೆಲ್ಲ ನಾನೊಂದು ಹೇಳ್ತೇನೆ, ಕಾಲಕ್ಕೆ ಸಿಕ್ಕಿದ್ರೆ ಸೇರಿಸಿ. ಚೆಂದ ಆಯ್ತಾ? ಶ್ರುತಿ ಸೇರುದು ಬೇಡ. ಬಾಕಂತಾರೆ
ಶ್ರುತಿ ಸೇರುವುದು ಬೇಡ. ನಿಮ್ಮ ಶ್ರುತಿಯನ್ನು ಕೊಡ್ತೀರಾ? ಶ್ರುತಿ ಇಟ್ಟಿದ್ದೇನೆ. ಇಡ್ತೀರಾ? ಅದನ್ನ ಇಟ್ಕೊಂಡು ಹಾಕ್ತೇನೆ ನಾನು. ದಾಯಗಪ್ಪ ಇಂತಿ ಮಹಾರಾಜೇ. ಅದು ಶ್ರುತಿ ಸೇರುವುದಿಲ್ಲ. ಸೇರ್ಲಿಲ್ಲ? ಸೇರ್ಲಿ. ಇನ್ನೊಮ್ಮೆ ಆಯ್ತಾ? ದಾಯಗಪ್ಪ ಇಂತಿ ಮಹಾರಾಜೇ ಬೋಡಾಯಿ ತಿನ್ಪಿ ದಾಯಗಪ್ಪ ಇಂತಿ ಮಹಾರಾಜೇ ಅಚ್ಚಿ ಕಿರ್ಮೆಲೆ ಮೋನೆ ಬಾಪೆಲೆ ಕುಚ್ಚೆ ಕಜಿಪುನು ಕಂಡು ತಿಪ್ಪೆಲೆ ಬಚ್ಚಿ ಕುಕ್ಕುದ ಬಚ್ಚಿ ನಕ್ಕೆಲೆ ದಾಯಗಪ್ಪ ಇಂತಿ ಮಹಾರಾಜೇ ಬೋಡಾಯಿ ತಿನ್ಪಿ ದಾಯಗಪ್ಪ ಇಂತಿ ಮಹಾರಾಜೇ. ಎಂತ ಅದು ಬಾವ. ಭಾವ? ಯಾವ ಭಾವ? ಬಂದರೋ ಬಂದರೋ ಬಾವ ಬಂದರೋ ಬಂದರೋ. ಎಂತ ಮಾರ್ಯ? ಬಾವ ಭಾವನೆ? ಆ ಬಾವನೆ ಬಂದದ್ದು. ಭಾವನೆ ಈಗ ಬಾಂತೆ. ಈಗ ಅಲ್ಲಿ ಹಾಡು ಹೇಳಿದ್ಯಲ್ಲ, ನನಗೆ ಅರ್ಥ ಆಗ್ಲಿಲ್ಲ ಅದು ಈಗ. ಅರ್ಥ ಆಗ್ಲಿಲ್ಲ? ಇಲ್ಲ. ನಾನು ಹೇಳ್ತೇನೆ. ದಾಯಗಪ್ಪ ಇಂಚಿ ಮಹಾರಾಜ ಅಂದ್ರೆ ಎಂತದ? ದಾಯಗಪ್ಪ ಇಂತಿ ಮಹಾರಾಜ ಅಂದ್ರೆ ಎಂತ? ಎಂತ? ನಿಮ್ಮಂತ ರಾಜನನ್ನು ಪಡಿಲಿಕ್ಕೆ ಆ ನಮ್ಮೂರಿನ ಜನರು ಪುಣ್ಯ ಮಾಡಿದ್ದಾರೆ ಅಂತ ಅರ್ಥ. ಪುಣ್ಯ ಮಾಡಿಯಾರೆ. ಮತ್ತೆ ಅದು ಹೋನೆ ಪಾಪೆಲೆ ಕಜ್ಜಿ ಕಿರ್ಮೆಲೆಲ್ಲ. ಕಜ್ಜಿ ಕಿರ್ಮೆಲೆ ಅಂದ್ರೆ ಎಂತ? ಎಂತ? ನೀವು ಸುಗಂಧ ದ್ರವ್ಯಗಳನ್ನು ಹಾಕಿ ಸ್ನಾನ ಮಾಡುವವರು ಅಂತ. ಹಾಗೆ. ಮತ್ತೆ ಮೋನೆ ಪಾಪೆಲೆ? ಮೋನೆ ಬಾಪೆಲೆ ಅಂದ್ರೆ ಎಂತ? ಎಂತ? ನಿಮ್ಮಷ್ಟು ಸುಂದರ ಇಲ್ಲಿ ಯಾರೂ ಇಲ್ಲ ಅಂತ. ಹಾಗೆ. ಹಾಗೆ. ಮತ್ತೆ ಅದು ಒಂಥರ ಪಜ್ಜು ಕುಕ್ಕೆ ಅಂತ ಹೇಳಿದ್ಯಲ್ಲ ಮಾರ್ರೆ. ಗುಜ್ಜೆ ಕಜಿಪು ಗುಜ್ಜೆ ಕಜಿಪುನು ಖಂಡ ತಿಂಪೆಲ್ಲ ಅಂದ್ರೆ ನೀವು ವೃಕ್ಷಾನ್ನ ಭೋಜನಗಳನ್ನು ಊಟ ಮಾಡುವವರು ಅಂತ. ಹಾಗೆ. ಅಷ್ಟಾನ್ನ ಭೋಜನ. ಅಷ್ಟಾನ್ನ ಭೋಜನ. ಮತ್ತೆಂತಾನೆ ಹೇಳಿದ್ದೆ ಇನ್ನು ಸಿಕ್ತಲ್ಲ. ಬಜ್ಜಿ ಬಜ್ಜಿ ಕುಕ್ಕು. ಅದೇ ಬಜ್ಜಿ ಕುಕ್ಕುದ ಬಜ್ಜಿ ನಕ್ಕೆಲೆ ಅಂತ ಹೇಳಿದ್ರೆ ನೀವು ಅನ್ನಕ್ಕೆ ತುಪ್ಪವನ್ನು ಹಾಕಿ ಊಟ ಮಾಡುವವರು. ಹಾಗೆ. ಒಳ್ಳೆ ಹೊಗಳಿದ್ದಿ ಮಾತ್ರ. ಮತ್ತೆ ನಾನು ನಿಮ್ಮನ್ನು ಬೊಗಳಿದ್ದಲ್ಲ. ಎಂತ ಹೊಗಳಿದು? ಅದೇ ಹೇಳುದು ಹೊಗಳಿದ್ದು. ಹೊಗಳಿದ್ದಲ್ಲ. ಇದು ನಾನೊಂದು ಅವರಿಗೆ ಕೊಟ್ಟು ಬರ್ತೇನೆ. ಆಯ್ತಾಯ್ತು. ಸುಮ್ಮನೆ ಬಾಡಿಗೆಗೆ ಹೇಳ್ತಾರೆ. ಆಯ್ತು ಕೊಡು ಮಾರ. ಹಾಗಾದ್ರೆ ಎಂತ ಗಂಟೆ ಬರ್ತದೆ ನಿಮ್ದು? ಹೌದಾ? ಚಂದ ಶಬ್ದ ಬರ್ತದೆ. ಅದು ಹಾಗೆ ಹಾಗೆ. ಅದಾಗೆ ಒಡೆಯ ಹೇಗಾಯ್ತು? ಒಳ್ಳೇದಾಗಿದೆ. ಅಂದ್ರೆ ಎಂತಾದ್ರೂ ಉಂಟ ನಮಗೆ? ಒಳಗುಂಟು ನೋಡಿಕೋ. ನೀವು ಈಗ ಹೇಳ್ತೀರಿ ಒಳಗೆ ಉಂಟು, ಅಲ್ಲಿ ಹೋದ ಮೇಲೆ ಎಂತೇರು? ಈ ಸಲ ಎಲ್ಲ ಮಾಡಿ ಏನೋ ಮಾರ. ಮಾಡಿದಿರಲ್ಲ? ಉಂಟು. ಮಾಡಿದಿರಿ? ಮಾಡಿದ್ದೇನೆ. ನಾವು ಹೋಗ್ತೇನೆ. ಹೋಗು. ಹೋಗ್ತೇನೆ. ಸ್ವಾಮಿಯೇ ನರಕಾಸು. ಹಾಗೆ. ಸುರಹೃದಯದೊಡಲಿಗೆ ಸಮರದಿ ದುರುಳದಾನವನೊಂದು ಶಚಿಯನ್ನು ಅರಸಿ ಕಾಣದೆ ಬಲಿಕಲ ದಿತಿಯ ಕರ್ಣ ಕುಂಡಲವ ವರುಣನ ಮಣಿ ಶೈಲ ಸಹಿತಲಿ ಪರಿಪರಿಯ ಸಂಪದಗಳೆಲ್ಲವ ಪುರಕ್ಕೆ ಕೊಂಡೊಯ್ಯುತ್ತ ಪುರತವ ವೇದ ಮನ್ನಿಪೆನು. ಏನು ದೇವೇಂದ್ರನ ಮಡದಿಯಾದಂತಹ ಸಚಿ ಎಲ್ಲಿ ಹುಡುಕುದರೂ ಸಿಗುತ್ತಿಲ್ಲ ಅಲ್ಲ. ಹೋಗ್ಲಿ ಬೇಡ. ದೇವೇಂದ್ರನ ಸುವಸ್ತುಗಳು ಉಂಟಲ್ಲ, ಅತಿಥಿ ದೇವಿಯ ಕರ್ಣಕುಂಡಲ, ಅವಳನ ಮನಿಷೇನ ಎಲ್ಲವನ್ನು ಒಟ್ಟು ಮಾಡಿ ನನ್ನ ಪುರಕ್ಕೆ ತೆಗೆದುಕೊಂಡು ಹೋಗುತ್ತೇನಂತೆ. ಲಲಾಟ
ಹರಿಚಂದನ ಚಲಲಿದ ಕಂಠೇ ಚ ಮುಕ್ತಾವಳಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ಗೋಪಾಲ ಚೂಡಾಮಣಿ ಗೋವಿಂದ ನಂದ ಮುಕುಂದ ಪಾಹಿ ದೇವ ಗೋವಿಂದ ನಂದ ಮುಕುಂದ ಪಾಹಿ ದೇವ ಗೋವರ್ಧನ ಧರ ಗೋಪ ಕುಮಾರ ಗೋಪಿ ಜನ ನುತ ಮನೋಹರ ಗೋವಿಂದ ನಂದ ಮುಕುಂದ ಪಾಹಿ ದೇವ ಅಗರದಾವನ ಮಗ ಪರಿಪಾಲನ ಆ ಅಗರದಾವನ ಮಗ ಪರಿಪಾಲನ ರಘುಕುಲ ನಂದನ ರಾಘವನ ಗೋವಿಂದ ನಂದ ಮುಕುಂದ ಪಾಹಿ ದೇವ ತುಳಸಿ ಭೂಷಣ ವಿಲಸಿತ ಪೋಷಣ ತುಳಸಿ ಭೂಷಣ ವಿಲಸಿತ ಪೋಷಣ ಸುಲಲಿತ ವೇಣು ಕರವೇಣು ಸುಲಲಿತ ವೇಣು ಕರವೇಣು ಗೋವಿಂದ ನಂದ ಮುಕುಂದ ಪಾಹಿ ದೇವ ಮಿತ್ರವಿಂದ ಕೇಳೆ ಮದನ ಗೋಪಾಲೆ ಮದನ ಗೋಪಾಲೆ ಚತುರ ಸುಶೀಲೆ ಮಿತ್ರವಿಂದ ಕೇಳೆ ಮದನ ಗೋಪಾಲೆ ಮದನ ಗೋಪಾಲೆ ಚತುರ ಸುಶೀಲೆ ಮದನ ಗೋಪಾಲೆ ಚತುರ ಸುಶೀಲೆ ಜನುತ 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 ಜನತ ಜನುತ ಜಗತ ಜನುತ ಜನುತ ಜನುತಯ್ಯ ತಯ್ಯತ ರುಕ್ಮಿಣಿ ಕೇಳೆ ಮದನ ಗೋಪಾಲೆ ಮದನ ಗೋಪಾಲೆ ಚತುರ ಸುಶೀಲೆ ಏ, ಏ, ಏ,
ಸತ್ಯಭಾಮೆ ಕೇಳೆ ಮದನ ಗೋಪಾಲೆ ಮದನ ಗೋಪಾಲೆ ಚತುರೆ ಸುಶೀಲೆ ಸತ್ಯಭಾಮೆ ಕೇಳೆ ಮದನ ಗೋಪಾಲೆ ಮದನ ಗೋಪಾಲೆ ಚತುರೆ ಸುಶೀಲೆ ಮದನ ಗೋಪಾಲೆ ಚತುರೆ ಸುಶೀಲೆ ಜಣುತ 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 ದಿನದ ಜಣುತ ತಗದ ಜಣುತ 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 ನಿಮ್ಮ ಸೇವೆಯಿಂದ ನಾನು ಸಂತೃಪ್ತಿಗೊಂಡಿದ್ದೇನೆ. ಅವಶ್ಯಕತೆ ಎನಿಸಿದಾಗ ಕರೆಸಿಕೊಳ್ಳುತ್ತೇನೆ. ಅಲ್ಲಿಯವರೆಗೆ ಒಳಗಿದ್ದುಕೊಳ್ಳಿ. ಯಾರದು ಬರುತ್ತಿರುವುದು? ಜಯ ಜಯ ಶ್ರೀಲಾಲ ಶಾಂತ ಕೃಪಾಳು ಭಯ ವಿನಾಶನ ರಾಮ ತವನೆಯುವುದು ದಯ ತೋರಿ ರಕ್ಷಿಸು ಕರುಣ ಸಾಗರನೆ ದಯಗೊಳಿಸುವ ದೈತ್ಯ ಸಂಕುಲಗಳನೆ ಜಯ ಜಯ ಶ್ರೀಲೋಲ ಶಾಂತ ಕೃಪಾಳು ಕೃಷ್ಣ ನೀವೇ ನಮ್ಮನ್ನು ರಕ್ಷಿಸಬೇಕು ಸ್ವಾಮಿ. ರಕ್ಷಿಸಬೇಕು ರಕ್ಷಿಸಬೇಕು. ಏಳು ಧೈರ್ಯವ ತಾಳು ಸುಮನಸ ದಳಿತನೆ ನುಡಿ ಬಂದ ಕಷ್ಟವ ಲೀಲೆಯಲ್ಲಿ ಪರಿಹರಿಸಿದಲ ಹುವೆ ತಾಳವಲ್ಲ ಅಯ್ಯ ದೇವೇಂದ್ರ, ನಿನಗೆ ಬಂದಿರುವಂತಹ ಕಷ್ಟವಾದರೆ ಏನು? ಸುರಲೋಕದಲ್ಲಿ ಸುಸಜ್ಜಿತವಾಗಿ ರಾಜಭಾರ ಮಾಡಬೇಕಾದವನು ನೀನು. ಅದನ್ನು ಬಿಟ್ಟು ನನ್ನ ಪಾದದ ಬಳಿ ಬಂದು ಕಣ್ಣೀರಿಡುತ್ತಿದ್ದೀಯಲ್ಲ, ಏನಾಯಿತು ನಿನಗೆ? ಏನು ಕಷ್ಟ ಬಂತು? ನನ್ನಲ್ಲಿ ಹೇಳು. ಅಯ್ಯ ಮನೋಹರ ಸ್ವಾಮಿ, ಶ್ರೀ ಮನೋಹರ ಸ್ವಾಮಿ ದೇವ ಕೃಪಾಳು ಕಾಮಜನಕ ಗಮನೀಯನೆ ಕೇಳು ಭೂಮಿಯಾತ್ರ ಜನಾದ ನರಕದಾನವನು ಕಾಮುಕತನದಿಂದ ಬಯಸಿನ ಕವನು ಶ್ರೀ ಮನೋಹರ ಸ್ವಾಮಿ ದೇವ ಕೃಪಾಳು ಅಯ್ಯ ಸ್ವಾಮಿ, ವರದ ಅರಸನಾದ ಭೌಮಾಸುರ ದೇವಲೋಕಕ್ಕೆ ದಾಳಿ ಮಾಡಿದ್ದಾನೆ. ಸಮರದಲ್ಲಿ ನಮಗೆ ಸೋಲಾಗಿದೆ. ಈಗ ದೇವಲೋಕವು ಅಸುರರ ಪಾಲಾಗಿದೆ. ಅಷ್ಟು ಮಾತ್ರವಲ್ಲ ಸ್ವಾಮಿ, ನನ್ನ ಮಡದಿಯಾದಂತಹ ಶಚಿ ದೇವಿಯನ್ನು ಪೀಡಿಸುತ್ತಿದ್ದಾನೆ. ಹಾಗೆ ಅದಿತಿ ದೇವಿಯ ಕರ್ಣಕುಂಡಲವನ್ನು ವಶಪಡಿಸಿಕೊಂಡಿದ್ದ ಸ್ವಾಮಿ. ಹೌದೇ? ಬಿಡು ಮನದ ಕ್ಲೇಶ. ಬಿಡು ಮನದ ಕ್ಲೇಶಗಳ ಸುಮನ ಚರುಣೆಯ
ನಾನು ಮಡುಹಿ ಕೊಡುತ್ತೇನೆ. ನಿನಗೆ ಬಂದಂತಹ ಕಷ್ಟವನ್ನು ನಾನು ಪರಿಹರಿಸಿಕೊಡುತ್ತೇನೆ. ಅಲ್ಲಿಯವರೆಗೆ ನನ್ನ ಧ್ಯಾನವನ್ನೇ ಮಾಡುತ್ತಾ ಇಲ್ಲೇ ಕುಳಿತುಕೋ. ಆಗಲಿ. ಜನಪ ಕೇಳೋದಿನಲ್ಲಿ ಶ್ರೀಹರಿ ಧನು ಜನನು ಸಂಹರಿಸುವೆನು ತಲೆ ಮನದಿ ನೆನೆಯಲು ವಿಹಗರಾಜನು ಅಂದು ಸಂತಸದಿ ಬರಲು ಶ್ರೀಹರಿ ಧನು ಜನನು ಸಂಹರಿಸುವೆನು ತಲೆ ದೇವೇಂದ್ರನಿಗೆ ಅಭಯದ ಮಾತನ್ನು ನೀಡಿದ್ದೇನೆ. ಆದಷ್ಟು ಬೇಗ ರಾಕ್ಷಸರ ಸಂಹಾರ ಮಾಡಬೇಕಾಗಿದೆ. ಅದಕ್ಕಾಗಿ ಈ ಕೂಡಲೇ ಗರುಡನನ್ನೇರಿ ದೇವಲೋಕದತ್ತ ಸಾಗುತ್ತೇನೆ. ಎಲ್ಲಿ ಗರುಡ ಬರಲಿ ತಕ್ಕೆ. ಪದುಮ ಪದ ಕೆರಗಿ ಬಾಮೆಯು ವಿನಯದಿ ಕೇಳಿದಳು ಪೊರಟಿಹ ರಾಜಕಾರಣವ ಸ್ವಾಮಿ, ಹೇಳದೆ ಕೇಳದೆ ಹೊರಟ ಹಾಗೆ ಕಾಣುತ್ತಾ ಇದೆ. ಹೌದು. ಎಲ್ಲಿಗೆ? ಎಲ್ಲಿಗೆ ಗಮನ ನಿಲ್ಲೆಲೋ ರಮಣ ಎಲ್ಲಿಗೆ ಗಮನ ನಿಲ್ಲೆನ್ನ ರಮಣ ಎಲ್ಲಿಗೆ ಗಮನ ನಿಲ್ಲೆನ್ನ ರಮಣ ನಿಲ್ಲೆನ್ನ ರಮಣ ಸೊಲ್ಲಿಸದನು ಐದುವದೇನು ಹದನ ಸೊಲ್ಲಿಸದನು ಐದುವದೇನು ಹದನ ಆರೊಡನೆ ಕದನ ಆರೊಡನೆ ಕದನ 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 ಅರಿಯದಾನೆ ನದನ ಅರಿಯದಾನೆ ನದನ ಓ ರಮಣ ಹದನ ಅರಿಯದಾನೆ ನದನ
ಸುತ್ತಲೂ ಕಣ್ಣಾಯಿಸಿದಾಗ ಗರುಡನು ಸಿದ್ಧನಾಗಿ ನಿಂತಿದ್ದಾನೆ. ಅಷ್ಟು ಮಾತ್ರವಲ್ಲ ಸ್ವಾಮಿ, ರಾಜ ಟಿವಿಯಿಂದ ಹೊರಟಿದ್ದೀರಾ. ಇದೆಲ್ಲವನ್ನ ಗಮನಿಸಿದಾಗ ನಾನರ್ಥೈಸಿಕೊಂಡೆ, ಯಾವುದೋ ಯುದ್ಧಕ್ಕೇ ಹೊರಟಿರುವಿರೆಂದು. ರಮಣ, ಎಲ್ಲಿಗೆ ನಿನ್ನ ಗಮನ? ಕೀಲವಾಣಿ ಕೇಳೆ ಪೊರಟಿಹ ಕಾರಣ ಗುಣಶೀಲೆ, ಪೊರಟಿಹ ಕಾರಣ ಗುಣಶೀಲೆ. ದೇವಲೋಕವನ್ನು ದಾಳಿ ಮಾಡಿ ಅಲ್ಲಿದ್ದಂತಹ ಎಲ್ಲಾ ಸುವಸ್ತುಗಳನ್ನು ಕದ್ದೊಯ್ದಿದ್ದಾನೆ. ಅವನಿಗೆ ಸರಿಯಾದ ಪಾಠ ಕಲಿಸಬೇಕಾಗಿದೆ. ಅದಕ್ಕೆ ನಾನು ಹೊರಟು ನಿಂತಿದ್ದೇನೆ. ಅವಸರದ ಕೆಲಸ, ನಾನು ಹೊರಡುತ್ತೇನೆ ಈಗ. ಸ್ವಾಮಿ, ಇದೀಗ ಹೊರಟದ್ದು ದೇವಲೋಕಕ್ಕೆ, ಸ್ವರ್ಗಲೋಕಕ್ಕ. ಹೌದು. ಹರ್ಷವಾಯಿತು, ಹರುಷವಾಯಿತು ಕಾಂತ, ಹರುಷವಾಯಿತು ಕಾಂತ. ನರಕದೈತ್ಯನ ಕೊಂದು ಆ ನರಕದೈತ್ಯನ ಕೊಂದು ಸುರಲೋಕ ಕೈದುವೆಯ, ಸುರಲೋಕ ಕೈದುವೆಯ ಐದುವೆಯ.
ಹರುಷದೊಳನ್ನು ಕರೆದೊಯ್ಯಬೇಕು ಪ್ರಿಯ. ಹರುಷದೊಳನ್ನು ಕರೆದೊಯ್ಯಬೇಕು ಪ್ರಿಯ. ಬರುವೆ ನಗರಿಯಿಂದ ಹರುಷದೊಳನ್ನು ಕರೆದೊಯ್ಯಬೇಕು ಪ್ರಿಯ. ಕರೆದೊಯ್ಯಬೇಕು ಪ್ರಿಯ ಪ್ರಿಯ ಪ್ರಿಯ. ಸ್ವರ್ಗಲೋಕಕ್ಕ ಹೌದು. ನಾನು ಬರುತ್ತೇನೆ ಸ್ವಾಮಿ. ಯಾಕೆ? ಬರುವುದಕ್ಕೆ ಕಾರಣ ಇದೆ. ಹಿಂದೊಮ್ಮೆ ಇತ್ತ ಸ್ವರ್ಗಲೋಕದಿಂದ ನಾರದರು ಬಂದಿದ್ದು ನೆನಪಾಯ್ತೆ. ಹೌದೇ? ಹಾ, ಬಂದದು ಮಾತ್ರ ಅಲ್ಲ ಸ್ವಾಮಿ, ಮತ್ತೆ? ಸ್ವರ್ಗಲೋಕದಿಂದ ಒಂದು ವಿಶೇಷ ಸುವಸ್ತನ ತಂದಿದ್ದರು. ಸುವಸ್ತೆ? ಅದನ್ನು ಪುಷ್ಪ ಸ್ವಾಮಿ. ಪುಷ್ಪವೇ? ಯಾವ ಪುಷ್ಪ ಗೊತ್ತೇ? ಪರಿಚಯದ ವೃಕ್ಷ ತೋರುಬೇನು ಅದನ್ನ ನೇರವಾಗಿ ಅವರು ನಿಮ್ಮ ಕೈಗೆ ನೀಡಿದಾಗ ನೀವೇನು ಮಾಡಿದ್ದು ಗೊತ್ತೇ? ಏನು ಮಾಡಿದೆ? ಅದನ್ನ ನೇರವಾಗಿ ಹಿಡಿದುಕೊಂಡು ಹೋಗಿ ರುಕ್ಮಿಣಿಯ ತಲೆಗೆ ಮುಡಿಸಿದ್ದೀರಿ ಸ್ವಾಮಿ. ಅದಕ್ಕೆ ಇದೀಗ ತಪ್ಪಲ್ಲವೇ? ನನ್ನಂತಹ ಸುಂದರ ಮಡದಿಯರಿರುವಾಗ ರುಕ್ಮಿಣಿಯ ತಲೆಗೆ ಮುಡಿಸುವುದು ದೊಡ್ಡ ತಪ್ಪು. ಮತ್ತೆ ಆ ಸಂದರ್ಭದಲ್ಲಿ ನಾನು ಕೋಪಗೊಂಡೆ. ಕೋಪಗೊಂಡ ನನ್ನನ್ನ ಸಮಾಧಾನ ಪಡಿಸಲು ನೀವಾಡಿದ ಮಾತುಗಳೇನು ಗೊತ್ತಾ? ಏನು ಹೇಳಿದೆ? ರುಕ್ಮಿಣಿಗೆ ಪಾರಿಜಾತದ ಪುಷ್ಪ, ನಿನಗೆ ಪಾರಿಜಾತದ ವೃಕ್ಷಗಳನ್ನೇ ತೋರಿಸುತ್ತೇನೆಂಬುದಾಗಿ. ಅದು ನಾನು ಬರೇ ಬಾಯಿ ಮಾತಿಗೆ ಹೇಳಿ. ಇದೀಗ ಮಾಡಲು ಸಾಧ್ಯವಾಗದಂತಹ ಕೆಲಸವನ್ನು ಆಡುವುದು ಯಾಕೆ? ಅಲ್ಲ, ಅದೊಂದು ಬಾಯಿ ಮಾತಿಗೆ ಹೇಳಿದೆ. ಈಗ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂದು ಬಾಯಿ ಮಾತು ಇಲ್ಲ, ಏನೂ ಇಲ್ಲ ಸ್ವಾಮಿ. ನಾನು ಬರುವುದೇ ಸಾಧ್ಯವೇ ಇಲ್ಲ. ಆಹಾ, ಬಂದೇ ಬರುತ್ತೇನೆ ಸ್ವಾಮಿ. ಆಗುದಿಲ್ಲ. ಹಾಗಾದ್ರೆ ಈಗ ನೀವು ಕರೆದುಕೊಂಡು ಹೋಗುವುದಿಲ್ಲ? ಇಲ್ಲ. ಹಾಗಾದ್ರೆ ಅಂದು ಬಾಗಿಲು ಹಾಕಿದ್ದು ನೀವು ತಟ್ಟಿದಾಗ ತೆಗೆಯದೇ ಇದ್ದದ್ದು ಮತ್ತೆ ಮಾಡಬೇಕು. ಆ ಪ್ರಸಂಗ ಮತ್ತೆ ಮರುಕಳಿಸುವುದು ಬೇಡ. ಈಗ ನೀ ಬರಬೇಕು ಅಷ್ಟೇ ಅಲ್ಲ? ಹೌದು. ನಿನ್ನ ಸಿದ್ಧತೆ ಎಲ್ಲ ಮಾಡಿಕೊ. ನಾನು ಸ್ವಲ್ಪ ಯೋಚಿಸ್ತೇನೆ. ಆಗಬಹುದು. ತಿಳಿದು ತಾನೊಳು ಸತಿಯ ತಾನೊಡಗೊಳ್ಳುತ್ತ ಹೊರಟ ಹೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ನೀಡಿದ್ದು ಹಾಲು ಅನ್ನ ಎಂಬಂತಾಯ್ತು.
ಈಗ ನಾನು ಒಬ್ಬನೇ ಹೋಗ್ತಿದ್ರೆ ನರಕಾಸುರನನ್ನು ಸಂಹರಿಸಲಿಕ್ಕೆ ಕಷ್ಟ ಆಗ್ತಿತ್ತು. ಯಾಕೆ ಗೊತ್ತುಂಟಾ? ಅವನು ಪಡೆದ ವರವೇ ಹಾಗೆ, ತಂದೆ ತಾಯಿಯರಿಂದ ಮರಣ ಎಂಬಂತೆ. ಈಗ ತಂದೆ ನಾನೊಬ್ನೇ ಇದ್ರೆ ಸಾಕಾಗುದಿಲ್ಲ, ತಾಯಿ ಕೂಡ ಬೇಕು. ನನ್ನ ನಾಟಕದಲ್ಲಿ ಇವಳು ಬಂದು ಸಿಕ್ಕಿ ಬಿದ್ದಿದ್ದಾಳೆ, ಬಾಯಿ ಮುಚ್ಚಿ ಕರ್ಕೊಂಡು ಹೋದ್ರೆ ಆಯ್ತು. ಆಮೆ ನಿನ್ನ ಸಿದ್ಧತೆ ಎಲ್ಲ ಆಯ್ತಾ? ಇದೀಗ ಸೀರೆದ ಆಗಬಹುದಾ? ಅಲ್ಲ, ಇವತ್ತಿಗೆ ಸಾಕಾ ಅಂತ? ಸಾಕು, ಇವತ್ತು ಮೊದಲೇ ಕಾಲಮಿತಿಯಲ್ಲಿ ಇದ್ದೇವೆ, ಸಾಕು, ಹೊರಡೋಣ. ಹಿಡಿದುಕೊಳ್ಳೋಣ ಕಾವ್ಯ, ದೇವಲೋಕಕ್ಕೆ ತೆರಳೋಣ ಇನ್ನು. ಪಟ್ಟಣವನ್ನು ಸೇರಿದ್ದೇವೆ. ಅವರು ನಿರ್ಮಿಸಿರುವಂತಹ ಗಿರಿದುರ್ಗ, ವನದುರ್ಗ, ಜಲದುರ್ಗ ಮೊದಲಾದಂತಹ ಪ್ರಾಕೃತಿಕ ದುರ್ಗಗಳನ್ನು ನನ್ನ ಚಕ್ರದಿಂದ ಭೇದಿಸಿದ್ದೇನೆ. ಅದು ಅಲ್ಲಿ ಕಾಣುತ್ತಾ ಇದೆ ಅಲ್ಲ, 6,000 ಪಾಶಗಳು ನನ್ನ ಚಕ್ರದಿಂದ ಕತ್ತರಿಸಿದಂತಹ ವಿಚಾರ ಅವರಿಗೆ ತಿಳಿಯಬೇಕಾಗಿದೆ. ಅದಕ್ಕಾಗಿ ಪಾಂಚಜನ್ಯವನ್ನು ಮಲಗಿಸುತ್ತೇನೆ. ಈ ರಾತ್ರಿಯ ಹೊತ್ತಲ್ಲಿ ಯಾರೋ ಭೂಮಿಯೇ ಅಲುಗಾಡುವಂತೆ ಶಂಖನಾದವನ್ನು ಮಾಡಿದ್ದಾರಲ್ಲ, ಯಾರಿರಬಹುದೆಂಬುದಾಗಿ ನೋಡುತ್ತಾ ಬಂದರೆ ಅದೇ ಆದ 6,000 ಮುರಭಾಷವನ್ನು ಕತ್ತರಿಸಿದ್ದಾರೆ. ಅದಕ್ಕೆ ಕಾರಣ ಕಾಲನೇ. ಇದಕ್ಕೆ ಕಾರಣ ಕಾಲನೇ. ಪೃಥ್ವಿ ಯಾರೇ ಆಗಿರಲಿ ಅವನ ಸೋಲಗವನ್ನು ಕಡಿದು ಬಿಸಾಡುತ್ತೇನಂತೆ. ಆದ್ದರಿಂದ ಹುಡುಕುತ್ತಾ ಆ ಕಡೆ ಇದ್ದಾರಂತೆ.
ಮಸಿ ಬಣ್ಣವ ಕೇಳುವು ಸಾಹಸಿ ಅವೈ ಬಾರವು ಹೆಸರೊಡಗಿಸುವುದು ಧ್ವಜಿ ಆ ಕುಸುಮಾರಿಯ ಬದಿಯದಿ ಕಪ್ಪು ಮುಖದವನೇ, ಯಾರು ನೀನು? ಈ ರಾತ್ರಿಯ ಹೊತ್ತಲ್ಲಿ ಬಂದು ಶಂಖನಾದವನ್ನು ಮಾಡುತ್ತೀಯ. ಅಷ್ಟು ಮಾತ್ರವಲ್ಲದೆ ನನ್ನ 6,000 ಬುಡಪಾಶವನ್ನು ಕಟ್ಟಿದ್ದ. ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಏನೆಂದೇ? ನಿನ್ನಂದ ಅದೆಷ್ಟೋ ಕಡರನ್ನು ನಾನು ಕಂಡಿದ್ದೇನೆ. ನಿಮ್ಮದಾದಂತಹ ಪರಾಕ್ರಮದ ಮಾತುಗಳು ಕೇಳುವುದಕ್ಕೆ ಮಾತ್ರ ಚಂದ, ಬುದ್ಧಿಯಲ್ಲಿ ನೀವು ಮಂದವೇ. ನಾನು ಯಾರು ಗೊತ್ತುಂಟೆ? ಗೋವುಗಳ ರಕ್ಷಕ, ಗೋಪಾಲಕ, ಧರ್ಮ ಪರಿಪಾಲಕ. ನಾನೇ ಶ್ರೀಕೃಷ್ಣ. ನಮ್ಮ ಭಟರದೆಲ್ಲ ಚಲ್ಲ ಪಡಿದೆ ಐಸೆ ನಿನ್ನ ಕೊಲ್ಲ ತುಳಿಯದು ಚಲ್ಲ ಪಡಿದೆ ಐಸೆ ನಿನ್ನ ಕೊಲ್ಲ ತುಳಿಯದು. ನಡುರಾತ್ರಿಯಲ್ಲಿ ಶಂಖಧ್ವನಿಯ ಮೂಲಕ ಎಬ್ಬಿಸಿದ್ದೀಯಲ್ಲ, 6,000 ಭಾಷವನ್ನು ತರಿದಿದೆಯಲ್ಲ, ಅವನನ್ನು ತರಿದಿದೆಯಲ್ಲ. ಯಾರು ನೀನು? ಇಲ್ಲಿಗೇಕೆ ಬಂದದ್ದು? ಇನ್ನು ಮುಂದೆ ನಿಂತದ್ದು ವೀರಬಹುಮಾಸುರ. ಮರ್ಯಾದೆಯಲ್ಲಿ ಹೋದರೆ ಸರಿ, ಇಲ್ಲದಿದ್ದರುಂಟಲ್ಲ ಕೊಲ್ಲ ಕಳೆದೆ ಕೇಳು. ಅದೆಷ್ಟೋ ಕಳ್ಳರು ನನ್ನ ಬಳಿ ಬಂದು ತಮ್ಮ ಬಾಲವನ್ನು ಬಿಚ್ಚಿ ತಮ್ಮ ಬಾಲವನ್ನು ತಾವೇ ಸುಟ್ಟುಕೊಂಡಿದ್ದಾರೆ. ಅವರಿಗೆ ಎದುರಾದ ಗತಿ ನಿನಗೂ ಎದುರಾದಿತು. ಮುಂದೆ ಬಂದರೆ ಮರಣ ಖಂಡಿತ. ಯುದ್ಧ ಅಂತೆ ಯುದ್ಧ. ಯುದ್ಧದಲ್ಲಿ ಸೋತು ಬಿದ್ದಿದ್ದಾನೆ. ಮೊದಲೇ ಮುಖದಲ್ಲಿ ಮೀಸೆ ಇಲ್ಲ, ಮೀಸೆ ಇದ್ದರೂ ಪ್ರಯೋಜನ ಇಲ್ಲ. ನೋಡುವ, ನರಳಾಡ್ತಾ ಇದ್ದಾನಲ್ಲ, ಎಷ್ಟೊತ್ತು ನರಳಾಡ್ತಾರಿಂದ ಅಷ್ಟೊತ್ತು ವಿಶ್ರಾಂತಿಯನ್ನು ಪಡೆಯುತ್ತೇನಂತೆ.
ಸಂಹಾರ ನಿಮ್ಮ ಕೈಯಿಂದಲೇ. ಎದ್ದೇಳಿ ಸ್ವಾಮಿ, ಯುದ್ಧವನ್ನು ಮುಂದುವರೆಸಿ. ಯುದ್ಧ? ಹಾ ಎಲ್ಲಿಗೆ ಯುದ್ಧ? ಇಲ್ಲಿ ಪ್ರಾಣ ಉಳಿದ್ರೆ ಸಾಕು ಅಂತೇಳಿ ನಾನಿದ್ದೇನೆ. ಸ್ವಾಮಿ, ನೀವು ಜಗದ ರಕ್ಷಕ ಸ್ವಾಮಿ, ಅದಕ್ಕೆ ಯುದ್ಧ ಮಾಡಲೇಬೇಕು. ಯುದ್ಧ ಮಾಡಿದ್ರೆ ನನಗೆ ಸಾಧ್ಯವೇ ಇಲ್ಲ. ಸ್ವತಃ ನಾನಾಗಿ ಹೇಳಿದರೂ ಯುದ್ಧವನ್ನಾಡುವುದಿಲ್ಲ. ನೀನಲ್ಲ, ಯಾರೇ ಹೇಳಿದ್ರು ನಾನು ಯುದ್ಧ ಮಾಡುದಿಲ್ಲ. ಯುದ್ಧ ಮಾಡುವುದೇ ಇಲ್ಲವೇ? ಆಡುವುದೇ ಇಲ್ಲ. ನಿಂತಕೊಳ್ಳಿ. ಎಂತ ನುಡಿಗೆ ಭಾಮೆಯು ಇಂದಿರಾದವಗೆರಗಿ ನುಡಿದಳು. ಮಂದಮತಿಯನ್ನು ಒಲಿಸಲು ಅಪ್ಪಣೆ ನನಗೆ ಆಲಿಪುದು. ಹೀಗೆ ಯುದ್ಧ ಮಾಡಲು ಸಾಧ್ಯವೇ ಇಲ್ಲವೇ? ಸಾಧ್ಯವೇ ಇಲ್ಲ. ಹಾಗಾದ್ರೆ ಆಯುಧಗಳನ್ನ ಇಚ್ಚ ಕೊಡಿ, ನಾ ಯುದ್ಧ ಮುಂದುವರೆಸುತ್ತೇನೆ. ನೀನು ಯುದ್ಧ ಮಾಡ್ತೀಯ? ಹಾ, ನೀನು ಯುದ್ಧ ಮಾಡ್ತೀಯಾ? ಇದೀಗ ನಾನು ಸಾಮಾನ್ಯ ಸ್ತ್ರೀಯ, ಕ್ಷತ್ರಿಯ ನಾರಿ ನಾನಾಗಿದ್ದೇನೆ. ಹಾಗಾಗಿ ಅಸುರನೊಂದಿಗೆ ಯುದ್ಧ ಮಾಡಲು ನನ್ನಿಂದ ಖಂಡಿತವಾಗಿಯೂ ಸಾಧ್ಯವಿದೆ. ಹಾಗಾದ್ರೆ ತೆಗೆದುಕೋ. ಆ, ಜಯಶಾಲಿ ಅವರು. ಹಾಗೆಯೇ ಆಗಲಿ. ಎಲ್ಲ ಅಸುರರೇ. ಸುಂದರಿ ಸಮರವಿದೆ ಸಮರವಿದೆ. ಸುಂದರಿ ಸಮರ ನೀ ಬಂದರೆ ಎನ್ನಯ ಪುರಗೆ ಸುಂದರಿ ಸಮರವಿದೆಗೆ ಸುಂದರಿ ಸಮರವಿದೆಗೆ ನೀ ಬಂದರೆ ಎನ್ನಯ ಪುರಗೆ ಚಂದತೆಯನ್ನು ವಹಿಸಿ ಸುಖ ಹೊಂದುವುದನ್ನು ಗ್ರಹಿಸಿ. ನೋಡ್ಲಿಕ್ಕೆ ಬಹಳ ಸುಂದರವಾಗಿ ಕಾಣ್ತಾ ಇದ್ದೀಯ. ಹೆಣ್ಣಾದವಳು ಅಡಿಗೆ ಕೋಣೆಯಲ್ಲಿ ಪರಾಕ್ರಮ ಎಂದುಕೊಂಡಿದ್ದೆ, ಆದ್ರೆ ರಣರಂಗದಲ್ಲಿಯೂ ಭೇಷ್ ಎಂದು ಕೊಟ್ಟಿದ್ದೀಯ ಅಲ್ಲ. ನನಗೂ ನಿನಗೆ ಸರಿ ಜೋಡಿ ಆಗ್ತದೆ. ನನ್ನನ್ನು ಮದುವೆ ಹಾಕಿಯ, ನನ್ನ ಪುರಕ್ಕೆ ಬಾ, ನಿನಗೆ ಬೇಕಾದ ಸುಖವನ್ನು ನಾನು ಕೊಡ್ತೇನೆ. ಬಾ. ಮುಚ್ಚು ಬಾಯಿ. ನಿನ್ನಂದಗಳ ಬಾಯಿಗೆ ಬಂದಂತೆ ಹೇಳಬೇಡ. ಏನಂದೆ ನೀನು? ನಿನ್ನಂತಹ ಅಸುರನ್ನ ಮದುವೆಯಾಗಬೇಕೆ? ಅರಮನೆಗೆ ಕರೆದುಕೊಂಡು ಹೋಗುತ್ತೀನಿ? ಖಂಡಿತವಾಗಿ ಸಾಧ್ಯ ಇಲ್ಲ. ನೀನೊಬ್ಬ ಕೇವಲ ಹುಳು ರಾಕ್ಷಸ. ನಿನ್ನಂತಹ ಅಸುರರನ್ನ ಸಂಹರಿಸಲು ಶ್ರೀವರನೇ ಬೇಕಿಲ್ಲ. ಸಾಮಾನ್ಯ ಸ್ತ್ರೀಯಾದಂತಹ ನಾನೇ ಸಾಕು. ಮುಂದೇನು ಮಾತನಾಡದೆ ಬಾ ಮುಂದಕ್ಕೆ. ನೋಡೇ ಬಿಡೋಣ.
ಮನದಿ ಯೋಚಿಸುತ್ತ ಶತದಳಾತ್ಮಜನಿದ್ದವರದಲ್ಲಿ ಇದು ಕೆಲವು ಮಾತಾ ಪಿತರುಗಳು ಹೊರತಲ್ಲ ನಿಶ್ಚಯವೆಂದು ಸ್ತುತಿಸಿದನು. ಏನಾಗಿ ಹೋಯಿತು? ಜೀವನದಲ್ಲಿ ಒಂದು ಬಾರಿಯೂ ಯಾರ ಮುಂದೆ ಸೋತವನು ನಾನಲ್ಲ. ಪಡೆದ ವರಬಲವೇ ಹಾಗೆ, ತಂದೆ ತಾಯರಲ್ಲದೆ ಮರಣವಿಲ್ಲ ಎಂಬುದಾಗಿ. ಆದರೆ ಇಲ್ಲಿ ರಣರಂಗದಲ್ಲಿ ಬಿದ್ದಿದ್ದಾನಲ್ಲ, ಇದಕ್ಕೆ ಕಾರಣ ಏನು? ಇವರು ನನ್ನ ತಂದೆ ತಾಯಿಗಳೇ, ಖಂಡಿತವಾಗಿಯೂ ಹೌದು, ಇವರೇ ನನ್ನ ತಂದೆ ತಾಯಿಗಳು. ಇನ್ನು ಅಹಂಕಾರ ಪಡುವುದು ಸರಿಯಲ್ಲ. ಇವರ ಕಾಳುಗಳನ್ನು ನನ್ನ ಕಣ್ಣಿನ ಕಣ್ಣೀರ ಮೂಲಕ ತೊಳೆಯುತ್ತೇನೆ. ತಂದೆ ತಾಯಿ, ಮೆಚ್ಚಿದೆನು ನಿನ್ನ ಘನ ಭಕ್ತಿ ಭಾವಕ್ಕೆ ನಾನು, ಹೆಚ್ಚು ಮಾತುಗಳಿಂದಲೇನು ಸಚ್ಚರಿತ ನೈತೆ ಮನಗಿಚ್ಚೆಯೇ ಮುಂದದನು, ಉಚ್ಚರಿಸಲ ನೀವೇ ನಿಶ್ಚಯವಿದೆನೋ. ನಿನ್ನ ಮನದ ಅಭಿಲಾಷೆ ಏನೇ ಇದ್ದರೂ ನನ್ನಲ್ಲಿ ನಿರ್ಭೀತಿಯಿಂದ ಹೇಳಿಕೊ, ನಾನು ಈಡೇರಿಸಿಕೊಡುತ್ತೇನೆ. ತಂದೆ ಹರಿ ನಿರ್ಣಯ ದಿವ್ಯ ಚರಣೀಕ್ಷಿಸಿದ ಮೇಲಿರುವುದೇ ಬಯಲಾಸೆ ಮನದಿ, ನಿರತಯ ನಯ ಪೆಸರು ತಲೆಯೊಳಗೆ ಮೆರೆವಂತೆ, ನಿರತಯ ನಯ ಪೆಸರು ಧರೆಯೊಳಗೆ ಮೆರೆವಂತೆ, ಇರಿಸು ಕರುಣವನು ಬುಧದಿ ಹರೇ ಹರೇ ಹರೇ. ನಿಮ್ಮನ್ನು ಕಣ್ಣ ತುಂಬ ನೋಡಿದ ಮೇಲೂ ನನಗೆ ಜೀವನದ ಮೇಲೆ ಆಸೆಯೇ ಇಲ್ಲ. ಆದರೆ ಒಂದು ಸಣ್ಣ ಆಸೆ ಉಂಟು, ಭೂಲೋಕದಲ್ಲಿ ನನ್ನ ಹೆಸರು ಪ್ರಖ್ಯಾತಿಗೊಳ್ಳಬೇಕೆಂಬುದಾಗಿ. ನಡೆಸಿಕೊಡುವೆಯಾ? ಮಗನೇ, ಹೆದರಬೇಡ. ನಿನ್ನನ್ನು ಸಂಹರಿಸಿದ ಈ ದಿನ ಚತುರ್ದಶಿಯಾಗಿದೆ. ಆದ ಕಾರಣ ಮುಂದಕ್ಕೆ ನರಕ ಚತುರ್ದಶಿ ಎಂದೇ ಪ್ರಖ್ಯಾತಿಯನ್ನು ಪಡೆಯಲಿ. ಹಾಗೆ ಯಾರು ಪ್ರಾತಃ ಕಾಲದಲ್ಲಿ ತೈಲಪ್ಯಂಜನವನ್ನು ಮಾಡಿ ನನ್ನನ್ನು ಸ್ಮರಿಸುತ್ತಾರೋ ಅವರಿಗೆ ನಾನು ಶ್ರೇಯಸ್ಸನ್ನು ಕರುಣಿಸುತ್ತೇನೆ. ಆಮೆ ಹಿಡಿದುಕೋ ಚಕ್ರವನ್ನು. ಮಗನೇ, ಇತ್ತ ಕಡೆ ಬಾ, ತೆಗೆದುಕೋ ಮೋಕ್ಷವ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ, ಗೋವಿಂದಾಯ ನಮೋ ನಮಃ, ಗೋವಿಂದಾಯ ನಮೋ ನಮಃ. ಕರುಣಿಸುತ್ತಲಿ ಸಾಯುಜ್ಯ ಪದವಿಯ ಸೆರೆಯೊಳಿಹ ಮಾನಿನಿಯರನ್ನು ಪತಿಕರಿಸುತ್ತ ಅವರ ಕಳುಹಿ ದ್ವಾರಕೆಗೆ. ನರಕಾಸುರನಿಗೆ ಮೋಕ್ಷವನ್ನು ನೀಡಿದ್ದೇನೆ. ಸೆರೆಮನೆಯಲ್ಲಿದ್ದಂತಹ 16,000 ನಾರಿಯರನ್ನು ಸಂತೈಸಿ ದ್ವಾರಕೆಗೆ ಕಳುಹಿಸಿದ್ದೇನೆ. ಇನ್ನು ಮುಂದಕ್ಕೆ ಶುಭ ಮುಹೂರ್ತದಲ್ಲಿ ಅವರನ್ನು ವಿವಾಹವಾಗುವುದಾಗಿ ಇಚ್ಛಿಸಿದ್ದೇನೆ. ಯಾರಕ್ಕೆ ಬರುತ್ತಿರುವುದು? ಅತಿಥಿ ಕುಂಡಲವ ವರುಣನ ಮಣಿಶೈಲ ಸಹಿತಲಿ ಅರಸಿ ಬಾಮೆಯ ಕೂಡಿನಾಗಗೆ ಬರಲು ಸುರಪಾದಿಗಳು ಸಂತಸದಿಂದ ಪದ ಕೆರೆಗೆ. ಲೋಕಗಂಟಕನಾಗಿ ಮೆರೆಯುತ್ತಿದ್ದಂತಹ ನರಕಾಸುರನನ್ನು ಸಂಹರಿಸಿದ್ದೇನೆ. ಕಳೆದುಕೊಂಡಂತಹ ವರುಣನ ಮಣಿಶೈಲವನ್ನು ನೀಡುತ್ತಿದ್ದೇನೆ. ಎಲ್ಲ ಸುವಸ್ತುಗಳನ್ನು ನೀಡುತ್ತಿದ್ದೇನೆ. ಹಾಗೆ ಅದಿತಿ ದೇವಿಯ ಕರ್ಣ ಕುಂಡಲವನ್ನು ನೀಡುತ್ತಿದ್ದೇನೆ. ಇನ್ನು ಮುಂದಕ್ಕೆ ದೇವಲೋಕದಲ್ಲಿ ಸುಸಜ್ಜಿತವಾಗಿ ಆಳ್ವಿಕೆಯನ್ನು ಮುಂದುವರಿಸು. ಭದ್ರಂ ಶುಭಂ ಮಂಗಳಂ. ವಸುದೇವ ಸುದೇವ ಕಂಸ ಚಾಣೂರ ಮಕ್ಕಳು
ಯಕ್ಷಸಿಂಚನ ಅಕ್ಷಯ ಕಾಲೇಜು ಪುತ್ತೂರು ವೀರ ಬಹುಮಾಸುರ ಎನ್ನುವಂಥ ಪ್ರಸಂಗವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಭಾಗವತರಾಗಿ ಶ್ರೀವತ್ಸ ಸೋಮಯಾಜಿ, ಚೆಂಡೆ ಸುಮಿತ್ ಆಚಾರ್ಯ ಕಿನ್ನಿಕಂಬಳ, ಮದ್ದಳೆಯಲ್ಲಿ ರಿಷಬ್ ರಾಮ್, ಚಕ್ರತಾಳದಲ್ಲಿ ತೇಜಸ್ ಅಡ್ಡಿನಡಕ. ಈ ತಂಡದ ಮುಖ್ಯಸ್ಥಿಗೆ ಶ್ರೀಮತಿ ಪ್ರಭಾವತಿ ಕೆ. ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾದಂಥ ಪ್ರದರ್ಶನವನ್ನು ನೀಡಿ ಅವರ ಉಜ್ವಲ ಭವಿಷ್ಯಕ್ಕೆ ನಮ್ಮ ಶುಭ ಹಾರೈಸ್ತಾ, ಇದೀಗ 2 ದಿನಗಳ ಕಾಲ ನಡೆಯುವಂಥ ವಿಟ್ಲ ಯಕ್ಷೋತ್ಸವ 2025 ಯಕ್ಷ ಭಾರತ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ವಿಟ್ಲ